ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಿಮ್ಮ ಜೊತೆ ಎಕ್ಸೈಟ್ಮೆಂಟಲ್ಲಿ ಒಂದು ವಿಷಯನ ಹೇಳ್ತಾ ನಾನು ಡ್ರೈವ್ ಮಾಡ್ತಾ ಇದ್ದರೆ ನನಗೆ ಆಡಿಯೋನೇ ರೆಕಾರ್ಡ್ ಆಗಲಿಲ್ಲ ಅಂತ ಇವಾಗ ಅರ್ಥ ಆಯಿತು. ಬಟ್ ಏನು ಮಾಡೋಣ, ಇಟ್ಸ್ ಓಕೆ, ಅಟ್ಲೀಸ್ಟ್ ವಿಡಿಯೋ ಆದರೂ ಕ್ಯಾಪ್ಚರ್ ಆಗಿದೆಯಲ್ವ. ನಾನು ನನ್ನ ಫ್ರೆಂಡ್ ಒಂದು ಸ್ಪೆಷಲ್ ಪ್ಲೇಸಿಗೆ ಹೊರಟಿದ್ದೀವಿ, ಚಿಕ್ಕಬಳ್ಳಾಪುರ ಹತ್ರ. ನನಗೆ ಲೈಫಲ್ಲಿ ಒಂದು ಸತಿ ಆದರೂ ಇವ್ರನ್ನ ಮೀಟ್ ಮಾಡಬೇಕು ಅಂತ ಆಸೆ ಇತ್ತು ಆ್ಯಂಡ್ ಅಂಥ ಒಂದು ದಿನ ಇವತ್ತು ಬಂದಿದೆ. ಲೆಟ್ಸ್ ಸ್ಟಾರ್ಟ್. ಗಡಿ ಗಡಿ ಬರ್ರಲ್ಲ ಬರ್ತೀನಿ ಜೆಪ್ಪದ ಬಗ್ಗೆ ನಿನ್ನ ಫೋನ್ ಬರ್ತಾನ ಅಲ್ಪ ನೆಟ್ವರ್ಕ್ ಇಜ್ಜಿಡ ಅಂದಿತ್ತೇನೆ ಫೋನ್ ಮಾಡ್ತೀನಿ. ಮನೆಯಿಂದ ಬಿಟ್ಟಿದ್ದು 12:30, 3:30 ರೀಚ್ ಆಗ್ತೀವಿ. ಸೊ ಆನ್ ದ ವೇ ಮೆಗ್ಡಿ ಹತ್ರ ಡ್ರೈವ್ ಥ್ರೂ ಫುಡ್ನ ಕಲೆಕ್ಟ್ ಮಾಡ್ಕೊಂಡು ಹೋದ್ವಿ. ಫ್ರೆಂಚ್ ಫ್ರೈಸ್ ಜೊತೆಗೆ ವೆಜ್ ಫುಡ್ ಐಟಮ್ಸ್ ಇವತ್ತು. ಹಾಗೆಯೇ ಕೆಲವೊಂದು ಆಸೆ ಇರುತ್ತಲ್ಲ, ಈ ಥರದ್ದು ಒಂದು ವಿಶ್ ಲಿಸ್ಟ್ ಇದ್ದು ಅದು ಕಂಪ್ಲೀಟ್ ಆದರೆ ಖುಷಿ ಆಗುತ್ತೆ ಅಂತ. ಸೊ ಹಾಗೆ ನನಗೂ ಆಯಿತು. ಬಟ್ ಏನು ಗೊತ್ತಾ, ಕೆಲವೊಂದು ಸತಿ ಅವಕಾಶಗಳು ಬಂದಿರುತ್ತೆ, ಅದನ್ನು ನಾವು ಉಪಯೋಗಿಸಲ್ಲ. ಬಟ್ ಆಮೇಲೆ ರಿಯಲೈಸ್ ಆಗುತ್ತೆ, ಯಾಕಾದರೂ ಹೀಗೆ ಮಾಡೋದು ಅಂತ. ಇವತ್ತು ನಾನು ಈ ಜಾಗಕ್ಕೆ ಬರ್ತಾ ಇರಲಿಲ್ಲ ಅಂದರೆ ನನಗೆ ಡೆಫಿನೆಟಾಗಿ ಹಾಗೆ ಅನಿಸಿರೋದು. ಸಡನ್ನಾಗಿ ಬೆಳಗ್ಗೆ ಡಿಸೈಡ್ ಮಾಡಿ ಹೋಗೋಣ ಅಂತ ಬೇಗನೆ ಹೋದ್ವಿ. ಬಿಕಾಸ್ ಇವ್ರು ಹೇಳಿದ್ರು ನೀವು ಲೇಟಾಗಿ ಬಂದರೆ ತುಂಬ ಟ್ರಾಫಿಕ್ ಇರುತ್ತೆ ಅಂತ. ವೀಕೆಂಡಲ್ಲಿ 40,000 ಜನ ಬರ್ತಾರಂತೆ. ಇಮ್ಯಾಜಿನ್. ಶುರುವಾಗಿ 3 ವರ್ಷ ಆಗಿದೆ. ನಾನು ನನ್ನ ಫ್ರೆಂಡ್ ಬಂದಿರೋದು ಸದ್ಗುರು ಅವರ ಸನ್ನಿಧಿಗೆ. ಬಿಕಾಸ್ ಇವತ್ತು ಇಲ್ಲಿ ಸದ್ಗುರು ಅವರು ಬರ್ತಾ ಇದ್ದಾರೆ ಅಂತ ಇನ್ವೈಟ್ ಮಾಡಿದ್ರು. ಸಿಕ್ಕಿರುವಂಥ ಚಾನ್ಸ್ ಐ ರಿಯಲಿ ವಾಂಟೆಡ್ ಟು ಮೀಟ್ ಹಿಮ್. ಆಯಿತಾ, ನೋಡೋಣ ಹೇಗಾಗತ್ತೆ ಈ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸನ್ ರೂಫ್ ಯೂಸ್ ಮಾಡೋದೇ ಇಲ್ಲ, ಈ ಥರ ಜಾಗಕ್ಕೆ ಬಂದಾಗ ಯೂಸ್ ಆಗುತ್ತೆ. ತಣ್ಣಗಿದೆ. ಅವ್ರು ಹೇಳಿದ್ರು ಹ್ಯಾಟ್ ತಗೊಬನ್ನಿ, ಅಂಬ್ರೆಲಾ ತಗೊಬನ್ನಿ, ಜಾಕೆಟ್ ತಗೊಬನ್ನಿ, ಬಿಸಿಲಿರುತ್ತೆ, ಚಳಿ ಇರುತ್ತೆ, ಮಳೆ ಬರ್ಬೋದು ಅಂತ. ಸದ್ಯಕ್ಕೆ ಆರಾಮಾಗಿದೆ ವೆದರ್. ನಾಟಿ ಅಲಸಂದಿಕಾಯಿ, ನಾಟಿ ಚಿಕ್ಕಡಿಕಾಯಿ, ಕಡಲೆಕಾಯಿ. ಅಮ್ಮ ರೋಡ್ ಸೈಜ್ ನೋಡಮ್ಮ, 40 ಮೇಲೆ ಹೋಗೋಕ್ಕಾಗಲ್ಲ, 20 ಮೇಲೆ ಹೋಗೋಕ್ಕಾಗ್ತಾ ಇಲ್ಲ. ಒಂದೇ ನೋಡ್ತೀರ ಹಂಗೆ. ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಮೇಲ್ಗಡೆಯಿಂದ. ಬಂದ್ವಿ, ಆಲ್ಮೋಸ್ಟ್ ಬಂದಾಯ್ತು ನಾವು. ಸೊ ನಮಗೆ ಗೆಸ್ಟ್ ಪಾರ್ಕಿಂಗ್ ಹತ್ರ ಕಾರ್ ಪಾರ್ಕಿಂಗ್ ಮಾಡೋ ಆಕ್ಸೆಸ್ ಕೊಟ್ಟರು, ವಿಚ್ ಮೀನ್ಸ್ ಅಲ್ಲಿ ತುಂಬ ನಡಿಬೇಕು. ಬಟ್ ಇದು ಆದಿಯೋಗಿಗೆ ಹತ್ರ ಇದೆ. ನಮ್ಮ ಕಾರ್ ಇಲ್ಲಿದ್ರೆ ಆದಿಯೋಗಿ ಅಲ್ಲೇ. ಸೊ ಕಾಂಟೆಂಟ್ ಕ್ರಿಯೇಟರ್ಸ್, ಮೀಡಿಯಾ ಅವ್ರಿಗೆಲ್ಲ ಆಕ್ಸೆಸ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ. ಬಿಕಾಸ್ ನೋಡೋಣ ಹೆಂಗಾಗುತ್ತೆ ಅಂತ. ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಸದ್ಗುರು ಅವ್ರನ್ನ ಲೈವ್ ಆಗಿ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಸ್ಟೈಲಿಗೆ ಹಾಕೋತಾ ಇಲ್ಲ ಆಯಿತಾ, ಬಟ್ ಪವರ್ ಇದೆ, ಡ್ರೈವಿಂಗ್ ಮಾಡಬೇಕಾದ್ರೆ ಸರಿ ಹೋಗುತ್ತೆ ಅಂತ ಇದನ್ನೇ ಹಾಕ್ಕೊಂಡಿದ್ದೆ. ಲೆಟ್ಸ್ ಗೋ. ಈ ಔಟ್ಫಿಟ್ ನಾನು ಅಮೆಝಾನಲ್ಲಿ ತಗೊಂಡಿದ್ದು, ವೆರಿ ಸಿಂಪಲ್. ಆ್ಯಕ್ಚುಲಿ ಯಾವುದೋ ಒಂದು ಬ್ರ್ಯಾಂಡ್ ಬಂದಿತ್ತು ಆಯಿತಾ, ನಮಗೆ ನೀವು ಬ್ಲೂ ಕಲರ್ ಔಟ್ಫಿಟ್ಟೇ ಹಾಕಬೇಕು ಅಂತ ಅಂದಿದ್ರು. ಅವ್ರ ಬ್ರ್ಯಾಂಡ್ ಕಲರ್ ಇದ್ದಿದ್ದು ಈ ಬ್ಲೂ ಇರಲಿಲ್ಲ ನಮ್ಮ ಹತ್ರ. ಅವ್ರಿಗೋಸ್ಕರ ತಗೊಂಡೆ ಒಂದು 500 ರೂಪಾಯಿನೋ 600 ರೂಪಾಯಿನೋ. ಆಮೇಲಿಂದ ಹಾಕ್ತಾ ಇದ್ದೀನಿ. ಲೆಟ್ಸ್ ಗೋ. ಪ್ರಿಪ್ರೇಷನ್ಸ್ ಎಲ್ಲ ಕಡೆಯಿಂದನೂ ನಡೀತಾ ಇದೆ. ವಾಟ್ ಇಸ್ ದಿಸ್ ಫಾರ್ ಅಕ್ಕ? ಓ, ಆದಿಯೋಗಿ's ಮಾಲಾ ಟುಮಾರೋ. ಎಷ್ಟು ಜನ ಇದ್ದಾರೆ ಗೊತ್ತಾ, ಎಷ್ಟು ಜನ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇವ್ರು ಯಾವುದೇ ರೀತಿಯಾದಂಥ ಪ್ರಮೋಷನ್ಸ್ ಮಾಡಿ ಅಂತ ಹೇಳಿಲ್ಲ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ ಗೊತ್ತಾ. ಚಿಕ್ಕಬಳ್ಳಾಪುರದಲ್ಲಿ ಸಂಜೆ ಎಷ್ಟು ಚಳಿ ತಂಪಿರುತ್ತೋ, ಮಧ್ಯಾಹ್ನಕ್ಕೆ ಅಷ್ಟು ಬಿಸಿಲೇ ಇರುತ್ತೆ. ಸೊ ಮುಂಚೆನೇ ಹೇಳಿದರು ಕ್ಯಾಪ್ಸ್, ಗ್ಲಾಸಸ್, ಕ್ಲೋತ್ಸ್ ಎಲ್ಲನೂ ಕ್ಯಾರಿ ಮಾಡಿರಿ, ಹೇಳೋಕ್ಕಾಗಲ್ಲ ಅಂತ. ಆ್ಯಂಡ್ ಆಬ್ವಿಯಸ್ಲಿ ಅಷ್ಟೇ ವಾಕಿಂಗ್ ಇರುತ್ತೆ. ಸೊ ಕಂಫರ್ಟೇಬಲ್ ಶೂಸ್ ಅಥವಾ ಫುಟ್ವೇರ್ ಹಾಕಿದ್ರೆ ಒಳ್ಳೆಯದು. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬರಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ಆಫ್ಕೋರ್ಸ್ ಬರ್ಬೋದು. ಯಾಕಂದರೆ ರೋಡ್ಸ್ ಅಷ್ಟು ಚೆನ್ನಾಗಿದೆ ಗೊತ್ತಾ. 2 hours ಡ್ರೈವ್ ಗೊತ್ತೇ ಆಗಲ್ಲ. ಆ್ಯಂಡ್ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಸದ್ಗುರು ಅವರು ಬರ್ತಾರಂತ ಹೇಳಿದ್ರು. ಎಲ್ಲರಿಗೂ ಎಕ್ಸೈಟ್ಮೆಂಟ್, ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ ಅಲ್ವಾ. ಇಷ್ಟೊತ್ತಲ್ಲಿ ನಮ್ಮ ಟೆಂಪಲ್ ಟೂರ್ಸ್ ಎಲ್ಲ ಮಾಡಿಸಿದ್ರು. ಸ್ವಲ್ಪ ಹೊತ್ತು ಅಲ್ಲಿ ಕೂತು ಮೆಡಿಟೇಷನ್ ಕೂಡ ಆಗಿತ್ತು. ಆ್ಯಂಡ್ ಸದ್ಗುರು ಅವರೇ ಹೆಲಿಪ್ಯಾಡ್ ಬಂದಾಯಿತು ಅಂದಮೇಲೆ ಇನ್ನೇನು ಸದ್ಗುರು ಇಳಿತಾರೆ, ಜನರ ಜೊತೆ ಇಂಟ್ರ್ಯಾಕ್ಷನ್ ಮಾಡ್ತಾರೆ. ಎಲ್ಲರೂ ಕಾಯ್ತಾ ಇದ್ದಾರೆ. ಎಷ್ಟು ಜನ ಸೇರಿದ್ದಾರೆ ಅಂದರೆ ಅಬ್ಬಾ.
ನೀವು ಬಂದಿದ್ರ ಈ ದಿನ ಚಿಕ್ಕಬಳ್ಳಾಪುರಕ್ಕೆ ಲೆಟ್ ಮೀ ನೋ ಆಯಿತಾ. ಆ್ಯಂಡ್ ಕಾಯ್ತಾ ಇದ್ವಿ ಎಲ್ಲರೂ ಪೇಷನ್ಸಿಂದ ಯಾವಾಗ ಬರ್ತಾರೆ ಅಂತ. 6:15 ಆಯಿತು. ಅದಾದಮೇಲೆ ಸದ್ಗುರು ಅವರು ಬಂದರು. ಎಷ್ಟು ಜನ ಸೇರಿದ್ದಾರೆ ಅಂದರೆ ಅವ್ವ. ಇದಾದ ಮೇಲೆ ದ ಬೆಸ್ಟ್ ಥಿಂಗ್ ಅಂದರೆ ಇಲ್ಲಿನ ಊಟ, ಆ ವ್ಯವಸ್ಥೆ ಕೂಡ ಮಾಡಿದ್ರು ಗೊತ್ತಾ. Upgrade your activity. If you want to upgrade the world, if you want to upgrade your family. Kannada translation ಮಾಡೋಣ ಇಲ್ಲಿ. ಫೋನ್ ಅಲ್ಲಿ ಆಪ್ ಇದೆ. ಟ್ರಾನ್ಸ್ಲೇಷನ್ ಮಾಡಬಹುದು. ಭಾಳಷ್ಟು ಇಂಗ್ಲೀಷಲ್ಲಿ ಮಾತಾಡೋದನ್ನು ಕೇಳಿದ್ದೆ, ಬಟ್ ಇವತ್ತು ಅವರ ಕನ್ನಡ ಮಾತು ಕೇಳಿ ತುಂಬ ಖುಷಿ ಆಯಿತು. ಜೊತೆಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದನ್ನು ಕೂಡ ಶೇರ್ ಮಾಡುವಂಥ ಒಂದು ಚಾನ್ಸ್ ಸಿಕ್ತು ನನಗೆ. ಆಲ್ಸೋ ಇಲ್ಲಿ ಶ್ರೀನಿಧಿ ಶೆಟ್ಟಿ ಅವ್ರನ್ನ ಕೂಡ ಮೀಟ್ ಮಾಡಿದೆ ಗೊತ್ತಾ. ಶಿವ 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 ಶಿವಾಯ. ಈ ಎಂಟೈರ್ ವಾಲಂಟಿಯರ್ ಟೀಮ್ ಎಲ್ಲ ಅವ್ರ ಹಿಂದೆ ಹೆಂಗೆ ಓಡ್ತಾ ಇದ್ದಾರೆ ನೋಡಿ. ಆ್ಯಂಡ್ ಅಳು ಬಂತು, ಅವ್ರಿಗೆಲ್ಲ ಬೇಜಾರಾಯಿತು. ಪ್ರತಿದಿನ 7:30 8 ಗಂಟೆಗೆ ಏನಿರುತ್ತೆ ಲೇಸರ್ ಶೋ, ಅದನ್ನು ಕೂಡ 2ನೇ ಬಾರಿ ನೋಡುವಂಥ ಚಾನ್ಸ್ ಸಿಕ್ತು. ಅದಾದಮೇಲೆ ಇವರ ಊಟದ ವ್ಯವಸ್ಥೆ ಎಲ್ಲಿತ್ತು ಅಲ್ಲಿಗೆ ಕರ್ಕೊಂಡು ಹೋದರು. ಟ್ರಸ್ಟ್ ಮೀ, ಈಶಾ ಯೋಗ ಸೆಂಟರ್ ಊಟ ಒಂದ್ಸತಿ ಆದರೂ ಟ್ರೈ ಮಾಡಬೇಕು. ತುಂಬ ಡಿಫ್ರೆಂಟಾಗಿ ಸಾತ್ವಿಕ್ ಫುಡ್, ವೀಗನ್ ಫುಡ್ ತುಂಬ ಚೆನ್ನಾಗಿರುತ್ತೆ ಗೊತ್ತಾ. ಒಂದು ಸಿಂಪಲ್ ಹೋಲ್ಸಮ್ ಖುಷಿಯಾಗಿದ್ದಂಥ ದಿನ ಇದಾಗಿತ್ತು. ಐ ಥಾಟ್ ಈ ಒಂದು ಅನುಭವ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನಿಮಗೂ ಹೋಗೋ ಆಸೆ ಇದ್ದಲ್ಲಿ ಪ್ಲೀಸ್ ಟು ಗೋ, ಬಿಕಾಸ್ ಯಾವುದೇ ರೀತಿಯಾದಂಥ ಫೀಸ್ ಕಾಸ್ಟ್ ಖಂಡಿತವಾಗ್ಲೂ ಇರಲ್ಲ. ಮತ್ತೆ ಸಿಗೋಣ.